ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೇನು ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮುಂದಿನ ಭಾನುವಾರ ನಮಗೆ ಸಮ್ಮರ್ ಸ್ಲಾಮ್ ನ ನೈಟ್ 1 ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ನೈಟ್ 1 ನಲ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ, ಯಾವ ಪಾಸಿಬಿಲಿಟೀಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಯಾರು ಗೆಲ್ತಾರೆ ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇರಬಹುದು ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಹಾಲ್ ಆಫ್ ಎ ಸಡನ್ ಬುಕ್ ಮಾಡಿದ್ದಾರೆ ಅಂತ. ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಈ ಒಂದು ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗ್ತಾ ಇದೆ ಅಂತ ನೀವೆಲ್ಲರೂ ಕೂಡ ಅನ್ಕೋಬಹುದು. ಬಟ್ ಆ ರೀತಿ ಅಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಮೊದಲಿಂದನೂ ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿದ್ರು. ಯಾಕಂದ್ರೆ ಸಿಎಂ ಪಂಕ್ ಅವ್ರನ್ನ ಬಿಟ್ರೆ ಗಂತರ್ ಅವರಿಗೆ ಡಬ್ಲ್ಯೂ ಮಂಡೇ ನೈಟ್ ರಲ್ಲಿ ಯಾವುದೇ ರೀತಿಯ ಅಪೋನೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಸೊ ಡಬ್ಲ್ಯೂ ಅವರು ಮೊದಲಿಂದಾನೇ ಸಿಎಂ ಪಂಕ್ ಅವ್ರನ್ನ ಗಂತರ್ ಅವರ ಅಪೋನೆಂಟ್ ಅಂತ ಫಿಕ್ಸ್ ಮಾಡಿ ಇಟ್ಕೊಂಡಿದ್ರು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮಗೆ ಬಹಳಷ್ಟು ಪಾಸಿಬಿಲಿಟೀಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಬಗ್ಗೆ ಎರಡು ಮಾತೆ ಆಡೋಂಗಿಲ್ಲ, ಮ್ಯಾಚ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಗಂತರ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ಎಂಡಿಂಗ್ ಅಲ್ಲಿ ಬಹಳಷ್ಟು ಟ್ವಿಸ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಗಂತರ್ ಅವರು ಸಿಎಂ ಪಂಕ್ ಅವರನ್ನ ಸೋಲಿಸಿ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಹಿಂದೆನೂ ಕೂಡ ಲೈವ್ ಇವೆಂಟ್ಸ್ ಗಳಲ್ಲಿ ಇವರ ನಡುವೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದರ ರಿಸಲ್ಟ್ ಕೂಡ ನಮ್ಮ ಗಂತರ್ ಅವರೇ ಗೆದ್ದಿದ್ದಾರೆ. ಅಂಡ್ ಅದೇ ರೀತಿ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಕ್ಲಿಯರ್ ಆಗಿ ನಮ್ಮ ಗಂತರ್ ಅವರು ಸಿಎಂ ಪಂಕ್ ಅವರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ಔಟ್ಸೈಡ್ ಇಂಟರ್ಫರೆನ್ಸ್ ಇಂದನಾದ್ರೂ ಕೂಡ ನಮ್ಮ ಗಂತರ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಔಟ್ಸೈಡ್ ಇಂಟರ್ಫರೆನ್ಸ್ ಅಂದ್ರೆ ನಮ್ಮ ಸೆತ್ ರಾಲಿನ್ಸ್ ಅವರ ಫ್ಯಾಕ್ಷನ್ ಅಲ್ಲಿ ಇರ್ತಕ್ಕಂತಹ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಹೆಲ್ಪ್ ಇಂದನಾದ್ರೂ ಕೂಡ ನಮ್ಮ ಗಂತರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಅಥವಾ ಈ ಒಂದು ಮ್ಯಾಚ್ ನ ಎರಡನೇ ಎಂಡಿಂಗ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಕೂಡ ಆಗಬಹುದು. ಎಲ್ಲರೂ ಕೂಡ ಈ ಒಂದು ಮೂಮೆಂಟ್ಗೋಸ್ಕರನೇ ಕಾಯ್ತಾ ಇರೋದು. ನಮ್ಮ ಸಿಎಂ ಪಂಕ್ ಅವರ ಆಸೆ ಕೂಡ ಅದೇ, ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ. ಅಂಡ್ ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಫೈನಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಗೆ ಕೊಡಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವ್ರನ್ನ ಫೈನಲಿ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಅಥವಾ ಈ ಒಂದು ಮ್ಯಾಚ್ ನ ಮೂರನೇ ಎಂಡಿಂಗ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಬಹುದು. ಅಂದ್ರೆ ಔಟ್ಸೈಡ್ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಕ್ಕಿ ಈ ಒಂದು ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗದಲೇನೆ ಈ ಒಂದು ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ನೋಡೋದಕ್ಕೆ ಸಿಕ್ಕಿ ನಮ್ಮ ಗಂತರ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಅಥವಾ ಈ ಒಂದು ಮ್ಯಾಚ್ ನ ನಾಲ್ಕನೇ ಎಂಡಿಂಗ್ ಕಡೆ ಬರೋದಾದ್ರೆ ಈ ಒಂದು ಎಂಡಿಂಗು ಸಿಕ್ಕಾಪಟ್ಟೆ ಟ್ವಿಸ್ಟೆಡ್ ಎಂಡಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಇನ್ನೇನು ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ ಅನ್ನೋ ಅಷ್ಟರಲ್ಲಿ ಬರ್ನ್ ಇಟ್ ಡೌನ್ ಅನ್ನೋ ಒಂದು ಥೀಮ್ ಸಾಂಗು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಮನಿಯಿಂದ ಬ್ಯಾಂಕ್ ನ ಇಟ್ಕೊಂಡು ಓಡ್ ಬಂದು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಮನಿಯಿಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಈ ಒಂದು ಮ್ಯಾಚ್ ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಹಿಂಗೆ ನಮ್ಮ ಸೆತ್ ರಾಲಿನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಅವರಿಗೇನೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಈಗ ನೀವು ಕೇಳಬಹುದು ಅದೆಂಗೂರು ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ, ಸೆತ್ ರಾಲಿನ್ಸ್ ಅವರು ಹೇಗೆ ಬಂದು ಮನಿಯಿಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರೆ ಅಂತ. ಗೈಸ್, ಅಪ್ಡೇಟ್ ಗಳು ಬರ್ತಾ ಇದೆ, ಇದೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ವೈಸ್ ಮಾಡ್ತಾ ಇದ್ದಾರೆ ಅಂತ. ರೀಸೆಂಟ್ ಆಗಿ ಸೆತ್ ರಾಲಿನ್ಸ್ ಅವರ ವಿಡಿಯೋಸ್ ಗಳು ಕೂಡ ಲೀಕ್ ಆಗ್ತಾ ಇದೆ. ಅಂಡ್ ಮಂಡೇ ನೈಟ್ ರಲ್ಲಿ ನಮ್ಮ ಪಾಲಿಮಿನ್ ಅವರು ಕೂಡ ಸೆತ್ ರಾಲಿನ್ಸ್ ಅವರು ಲಾಂಗ್ ದಿನಕ್ಕೋಸ್ಕರ ಡಬ್ಲ್ಯೂ ಕಂಪನಿಯಿಂದ ಔಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸೊ ಈ ರೀತಿ ಏನಾದ್ರೂ ಸೀರಿಯಸ್ ಇಂಜುರಿ ಆಗಿದ್ರೆ ಸೆತ್ ರಾಲಿನ್ಸ್ ಅವರ ಮೆನ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಅಂಡ್ ಅದರಿಂದನೇ ಪ್ರಾಬಬ್ಲಿ ಇದು ಸ್ಟೋರಿ ಲೈನ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಯಾರು ಕೂಡ ಸೆತ್ ರಾಲಿನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂತಹ ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ಮನಿಯಿಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಹೊಸ ಚಾಂಪಿಯನ್ ಆಗಬಹುದು. ಅದರಲ್ಲೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರ ಮೊದಲ ಗುರಿ ಏನಪ್ಪಾ ಅಂದ್ರೆ ಅವರು ಕಂಪನಿಯಲ್ಲಿ ಇರೋ ತನಕ ಸಿಎಂ ಪಂಕ್ ಅವರು ಚಾಂಪಿಯನ್ ಆಗೋದಕ್ಕೆ ಸೆತ್ ರಾಲಿನ್ಸ್ ಅವರು ಬಿಡಬಾರ್ದು, ಅದೊಂದೇ ಅವರ ಮೊದಲ ಗುರಿ. ಅಂಡ್ ಆ ಒಂದು ಗುರಿನ ಸಾಧಿಸೋದಕ್ಕೋಸ್ಕರ ನಮ್ಮ ಸಿಎಂ ಪಂಕ್ ಅವರು ಇನ್ನೇನು ಗೆಲ್ತಾರೆ ಅನ್ನೋ ಒಂದು ಟೈಮ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ತನ್ನ ಬ್ರೀಫ್ ಕೇಸ್ ನ ತಗೊಂಡು ಬಂದು ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದ್ರ ಮುಖಾಂತರ ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಅಂಡ್ ಈ ರೀತಿ ನಮ್ಮ ಸೆತ್ ರಾಲಿನ್ಸ್ ಅವರು ಹೈಸ್ಟ್ ಆಫ್ ದ ಸೆಂಚುರಿನ ಮತ್ತೊಮ್ಮೆ ಪುಲ್ ಮಾಡಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಸಿಎಂ ಪಂಕ್ ಅವರು ಗೆಲ್ಲೋ ಟೈಮಿಗೆ ಬಂದು ಕ್ಯಾಶ್ ಇನ್ ಮಾಡಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗೆದ್ದು ಸೆಲಿಬ್ರೇಟ್ ಮಾಡಬೇಕಾದ್ರೇನೆ ಸೆತ್ ರಾಲಿನ್ಸ್ ಅವರು ಬಂದು ಕ್ಯಾಶ್ ಇನ್ ಮಾಡಿ ಆ ಒಂದು ಸೆಲಿಬ್ರೇಷನ್ ನ ಹಾಳು ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಈ ಒಂದು ಪಾಸಿಬಿಲಿಟಿ
ಎಂಟ್ರೀಸ್ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಇಷ್ಟು ಎಂಡಿಂಗ್ ಗಳು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಬಿಟ್ರೆ ಬೇರೆ ಎಂಡಿಂಗ್ ನ WWE ಅವರು ಮಾಡೋದಕ್ಕೇನೆ ಸಾಧ್ಯ ಇಲ್ಲ. ನಿಮ್ಗೆ ಅನಿಸುತ್ತೆ ಗೈಸ್ ಈ ಒಂದು ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಯಾವ ರೀತಿ ಎಂಡ್ ಆಗುತ್ತೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.